ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮಿದ್ರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ರಿ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಇವತ್ತೊಂದು ಸ್ವಲ್ಪ ಲೇಟ್ ಮಾಡಿದ್ದೀನಿ ರೀ. ಮುಂಜಾನೆ ಮಾಮ ಬೈದರು ಜಲ್ದಿ ಹೇಳಂತೇಳಿ. ನನಗೆ ಯಾಕೇನೋ ರಾತ್ರಿ ಒಂದು ಸ್ವಲ್ಪ ನಿದ್ದೆ ಬರಲಾಗಿತ್ತು ರೀ ಭಾಳ. ಯಾಕಂದ್ರೆ ನಿನ್ನೆ ಮಳೆ ಬತ್ತಲ್ರಿ, ಮಳೆಗಾಗಿ ದಗಿ ಬಿಡತ್ತಿತ್ತು. ರಾತ್ರಿ ಮಾಡಿ ಮಳೆ ಬಿತ್ತಂದ್ರೆ ಮಧ್ಯಾಹ್ನ ರಾತ್ರಿ ದಗಿ ಬಿಡ್ತದ್ರಿ ಒಂಥರ. ಅದಕ್ಕೆ ನಿದ್ದೆನೇ ಬರಲಿಲ್ಲ ರೀ. ಯಾಕೆ ಆಮೇಲೆ ಹೊತ್ತು ಹೊಂಡ ಮಾರಿ ನಿದ್ದೆ ಬತ್ತು, ನಸ್ಕಿನಾಳಾಗತ್ತ ನಿದ್ದೆ ಬರ್ನ. ಅವಾಗ ಹೊಳೆ ಮಕ್ಕೊಂದಾಕಿ ಎಳ್ಳಿಲ್ಲೇ ರೀ. ನಾನು ಅವರು ಮಾಲಾಕರು ಬಂದ ಹಾಲಕ್ಕೆಲ್ಲ ಹಿಂಡ್ಕೊಂಡು ಮಾಡಿ ಎಲ್ಲ ಹೋದ್ರು, ಅಂದ್ರೂ ಭೀ ಹೇಳಿಲ್ರಿ. ನಾನು ಇನ್ನು ಆಗಳ ಎದ್ದು ಜಳಕ ಮಾಡಿ ಪೂಜೆ ಮಾಡಿ ನಾಷ್ಟ ರೆಡಿ ಮಾಡ್ಲತ್ತಿದ್ರಿ. ನಾನು ವಾ ಬಾ ನಾಷ್ಟ ರೆಡಿ ಮಾಡತ್ತಿದ್ರಿ. ನಾಷ್ಟಕತೆ ಅವಲಕ್ಕಿ ತೋರಿಸಿಟ್ಟಿನಿ. ಆಮೇಲೆ ಪಾಣ್ಯಾಕೆ ಇಟ್ಟಿನಿ ರೀ. ಇವಾಗ ಚಹಾ ಕುಡ್ತೀವಿ. ಪಾಣ್ಯಾಕೆ ಇಟ್ಟಿನಿ ರೀ. ಮುಂಜಾನೆದ್ದು ಏನೋ ಅಡುಗೆ ಮಾಡಿಲ್ರಿ ಇವತ್ತು ನಾನು. ಮತ್ತೇನು ಅಂತಾರೆ, ಏನೋ ಬೈತಾರೋ ಏನು ಮಾಡ್ತಾರೆ. ಬರೀ ನಾಷ್ಟ ಮಾಡ್ತೀನಿ ರೀ. ಇವಾಗ ನಾಷ್ಟ ಮಾಡ್ಕೆರೆ ಆಮೇಲೆ ಒಂದು ಸ್ವಲ್ಪ ಮಧ್ಯಾಹ್ನಳಿಗೆ ಅನ್ನ, ಬಿಸಿ ಅನ್ನ ಏನು ರೀ ಹಿಂಗೆ ಮಾಡ್ತೀನಿ ರೀ. ಉಪ್ಪಿಟ್ಟು ಆಗಲಿ ಏನೇ ಆಗಲಿ ಒಂದು ಸ್ವಲ್ಪ ಆಮೇಲೆ ಮಾಡ್ತೀನಿ ರೀ. ಇವಾಗಂತ್ರ ನಾಷ್ಟ ಮಾಡತ್ತೀನಿ ರೀ. ನಾನು ಪಾಣ್ಯಾಕೆ ಇಟ್ಟಿನಿ, ಸಣ್ಣ ಗ್ಯಾಸ್ ಇಟ್ಕೆರೆ. ಇವತ್ತು ಇದು ಮಾಡಿದ್ರಿ, ಮನೆಯೇ ತೊಳ್ಕೊಂಡ. ನಾನು ಎದ್ದು ಲೇಟ್ ಮಾಡಿ ಹೇಳೋದೇ ಲೇಟ್ ಮಾಡಿ ಎದ್ದೀನಿ. ಅದ್ರ ಮನೆಯೇ ತೊಳ್ಕೊದ್ರೆ ತೀರಾ ಲೇಟ್ ಆಗ್ಯದ್ರಿ. ಅವ್ರೇನು ಹಸುವಾಗ್ಯದ ಬೈಯಾಗತ್ತಾರ ರೀ. ಅವರು ಪಟ ಪಟ ಮಾಡಿ ಹೇಳಂದ ಹೇಳಲ್ಲ ಮಣ್ಣೆಲ್ಲ ಅನ್ಕೋತ ಬೈಯಾಗತ್ತೀರಿ ಅವರು. ಅದಕ್ಕಲಾಗೆ ನಾನು ಜಲ್ದಿ ಹಾಲು ಅಂತೇಳಿ ಇಟ್ಟೀನಿ ರೀ. ಇಟ್ಕೆರೆ ಹಾಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ. ಇವಾಗ ಬರ್ರಿ ಇವತ್ತಿನ ಲಾಗ ಕಂಟಿನ್ಯೂ ಮಾಡೋಣ. ಫುಲ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ತೀರಿ ಅನ್ಕೋತೀನಿ. ಬರ್ರಿ ಇವಾಗ ನಾಷ್ಟ ಮಾಡ್ತೀನಿ ರೀ ಪಟ್ಟತ್ತೇಳಿ. ನಾವು ನಿಮ್ಮದು ಚಹಾ ಎಲ್ಲ ಆಗ್ಯದ ಅನ್ಕೋತೀನಿ. ಬರ್ರಿ ಎಲ್ಲರೂ ಕೂಡ್ಕೆರೆ ನಾಷ್ಟ ಮಾಡಂಬ್ರತ್ತ. ನಾಷ್ಟ ಮಾಡ್ಕೆರೆ ಆಮೇಲೆ ನಾವು ಒಂದಿಷ್ಟು ಹೊಟ್ಟೆ ನಾಷ್ಟ ಹಾಕೋತೀವಿ ರೀ. ನೋಡಿರಿ ಇವಾಗ ಬಿಸಿ ಬಿಸಿ ನಾಷ್ಟ ರೆಡಿ ಮಾಡತ್ತೀವಿ. ಎಲ್ಲ ಪಾಣ್ಯಾಕೆ ಹಾಕೀನಿ ರೀ. ಅವಾಗೆ ಟಮಾಟಿ, ಉಳ್ಳಾಗಡ್ಡಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಸಣ್ಣ ಕಟ್ ಮಾಡ್ಕೆರೆ ಹಾಕೀನಿ ರೀ. ಎಲ್ಲ ಅವಲಕ್ಕಿ ಎಲ್ಲ ತೊಯ್ಸಿಟ್ಕೊಂಡಿದ್ದಲ್ರಿ. ಅದಕ್ಕೆ ಪಾಣೆ ಹೊಡೆದು ಮಾಡಿ ಇವಾಗ ಹಾಕೋಬೇಕು ರೀ. ಎಲ್ಲ ಇದು ಮಾಡಿಟ್ಟಿನಿ ರೀ. ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರಿ. ಶೇಂಗಾ ಕಾಳು ಎಲ್ಲ ಹಾಕ್ಯಾರೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ಸಕ್ಕರೆ ಕೊಡ್ತೀರಿ. ಯಾಕಂದ್ರೆ ಸಕ್ಕರೆ ಹಾಕಿದ್ರೆ ಟೇಸ್ಟ್ ಬರ್ತದೆ ರೀ. ಅದ್ರ ಕಲೆಗೆ ಮಾಮನು ಸಕ್ಕರೆ ಹಾಕಂತಾರೆ. ಅದಕ್ಕಲ್ಲಿಗೆ ಒಂದು ಸ್ವಲ್ಪ ಸಕ್ಕರೆ ಹಾಕೊಂಡ್ರಿ. ಸಕ್ಕರೆ ಹಾಕೊಂಡ್ಕೆ ಮತ್ತು ನಾನು ಎಲ್ಲ ಕಡೆಗೆ ಚೆಂದ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಉಪ್ಪತ್ತೆಲ್ಲ ಹಾಕಿರ್ತೀವಲ್ರಿ, ಅದಕ್ಕೆ ನೀರು ಬಿಟ್ಟು ಎಲ್ಲ ಶೇಂಗಾ ಕಾಳತ್ತೆಲ್ಲ ಮೆತ್ಕತ್ತೇಳಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ಕೊಂಡಿದ್ರಿ. ನಾನು ಪುಟಾಣಿ ಹಿಟ್ಟು ಇದು ಮಾಡಿ ಕಲಿಸ್ಕೊಂಡು ಹಾಕ್ಕೊಂಡಿದ್ದೆ. ನೀಟಾಗಿ ಎಲ್ಲ ಕೈಲಿ ಒಡೆದು ಮಿಕ್ಸ್ ಮಾಡತ್ತೀನಿ ನೋಡ್ರಿ. ಒಟ್ಟು ಚೆಂದಾಗಿ ಮಿಕ್ಸ್ ಮಾಡ್ಕೊಳತ್ತೀವಿ. ಪುಟಾಣಿ ಹಿಟ್ಟು ಹಾಕ್ಕೊಂಡಿದ್ದಕ್ಕೆ ಅದಕ್ಕಲೆಗೆ ಒಟ್ಟು ಚೆಂದ ಕೈಲೇ ಹೊಡ್ಕೊಂಡ್ರಿ. ನೆನೆಕ್ಕೆ ಇಟ್ಬಳಕ ಒಂದು ಸ್ವಲ್ಪ ಗಂಟಾಗಿರ್ತದೆ ಇದು. ಅದ್ರ ಕಲೆಗೆ ಈಗ ಕೈಲೇ ಹೊಡ್ಕೊಂಡು ಹಾಕೊಂಡ್ರೆ ಎಲ್ಲ ಮಿಕ್ಸ್ ಆಗ್ತದೆ ಅಂತೇಳಿ ಕೈಲೇ ಹೊಡ್ಕೊಳಗತ್ತೀವಿ ನೋಡಿರಿ. ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಕಣ್ಣಿ ಆಗಿರ್ತದೆ ರೀ. ಇದು ಪೂರ್ವ ಗಂಟಂದ್ರೆ ಗಂಟೆ ಆಗಂಗಿಲ್ಲ. ಅಷ್ಟೇ ಉದೂರು ಇದು ಮಾಡ್ಕೊಂಡಿರ್ತೀವಲ್ಲ ರೀ. ನೋಡಿರಿ ನಮ್ಮ ರೊಚ್ಚ ಅದು ಕಣ್ಣು ತಿಕ್ಕೋದು ನಿಂತಾರೆ ಅವರಿಗೆ. ಅವರು ನಾಷ್ಟ ಹತ್ತಿತ್ತಾರಲ್ರಿ. ಇವಾಗ ಒಂದು ಸ್ವಲ್ಪ ಪಾಣ್ಯದಾಗ ಒಂದು ಸ್ವಲ್ಪ ಇದು ಕೊಡ್ತೀರಿ. ಇದು ಅರಿಶಿಣ ಹೊಕ್ಕಡಿದ್ರಿ. ನನಗೆ ಒಮ್ಮಿಗೆ ಬಾಯಿ ಬರೋಂಗಿಲ್ಲ ರೀ. ಏನು ಹೊಕ್ಕಡತ್ತೀನಿ ಅಂತೇಳಿ ನನಗೆ ಗೊತ್ತಾಗಂಗಿಲ್ಲ. ಅದಕ್ಕೆ ಅರಿಶಿಣ ಹೊಕ್ಕೊಂಡ್ಕೆ ಮಿಕ್ಸ್ ಮಾಡ್ಕೊಂಡ್ರಿ. ಮಿಕ್ಸ್ ಮಾಡಿಕೊಂಡು ಇವಾಗ ನಮ್ಮ ಚಾದತ್ತೆಲ್ಲ ಕೂತಾರೆ. ಅವ್ರು ಚಹಾ ಕುಡ್ದು ಇವಾಗ ನಾಷ್ಟ ಆಗೋದೇ ರೆಡಿ ನೋಡತ್ತಾರ. ಮಾಮನು ಆ ಕಡೆ ಕೆಲಸ ಮಾಡ್ಕೋತಾರೆ. ಅವರು ಕೊನೆಯ ತದ್ದು ಕಡೆ ಅಂದ್ರೆ ಹೋಗ್ತಾರೆ ರೀ. ಅದ್ರ ಕಲೆಗೆ ಪಟ ಮಾಡಂದ್ರು. ಅದಕ್ಕೆ ನಾನು ಪಟ ಮಾಡತ್ತೀನಿ ನೋಡಿರಿ. ಎಲ್ಲ ಪಾಣೆ ಹೊಡೆದ ಬಳಿಕ ಎಲ್ಲ ಚೆಂದಾಗಿ ಎಣ್ಣೆಗೆ ಇದು ಆದ ಬಳಿಕ ಇವಾಗ ಒಂದು ಸ್ವಲ್ಪ ಇದು ಹಾಕೊಂಡು ನೋಡ್ರಿ. ಅದು ಏನು ಕಲಿಸಿಟ್ಕೊಂಡಿದೆ ನೆನೆಯಕ್ಕೆ ಇಟ್ಕೊಂಡಿದ್ದಲ್ರಿ, ಅದು ಅವಲಕ್ಕಿ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ. ಸೇಮ್ ಚುರುಮುರಿಗೆ ಕಾಣತ್ತೆ ನೋಡ್ರಿ. ಪಾಣ್ಯದಾಗ ಮಿಕ್ಸ್ ಮಾಡ್ದಂಗೆ. ಕಿವ್ಯಾನ ಇರ್ಲಾರಿ ಈ ಕಡೆ ಅನ್ಸುತ್ತದೆ ರೀ ಕಿವ್ಯಾನ ನಾನು. ಯಾಕಂದ್ರೆ ನನ್ನ ಕಿವಿ ಒಂದು ಸ್ವಲ್ಪ ಇದು ಆಗಿತ್ತು ರೀ. ಬ್ಯಾನ್ ಅಲತ್ತಿತ್ತು ಅಂದ್ರೆ ಶೆಲ್ತಿತ್ತು ರೀ. ಅದ್ರ ಕಾಲಾಗೆ ತೆಗೆದ್ರಿ ನಾನು ಕಿವ್ಯಾನು. ನಕಲಿ ಕಿವ್ಯಾನ ಯಾಕೇನು ಹತ್ತಲ್ಗ್ಯಾವ್ರಿ. ಅದ್ರ ಕಲೆಗೆ ತೆಗೆದ್ರಿ ನಾನು. ಅವಕ್ಕೆ ಕಿವ್ಯಾನ ಹಾಕೊಂಡ್ರೆ ಹಿಂದತ್ತೇನೆ ತೆಗೆದ್ರೆ ಆಯ್ತಂತೇಳಿ ತೆಗೆದು ಹಾಕೊಟ್ಬಿಟ್ರಿ. ಅವಕ್ಕೆ ಭಾಳ ದಿನ ಹೋಗಿ ತೊಗೊಂಡು ಕರಗೂ ಆಗಿವ್ರಿ. ಅದ್ರ ಕಲೆಗೆ ತೆಗೆದ್ರಿ. ಬಂಗಾರ ಕಿವ್ಯಾನ ಅವ ರೀ. ಅಂದ್ರೆ ಡೈಲಿ ಹಾಕೊಳಕ್ಕೆ ನನಗೆ ಇದು ಆಗ್ತದೆ ರೀ ಅವು. ಅದ್ರ ಕಲೆಗೆ ಡೈಲಿ ಹಾಕೋಂಗಿಲ್ಲ. ಹೂವು ಜುಮ್ಕಿ ಅದಾವಲ್ರಿ. ಜುಮ್ಕಿ ತೆಗೆದಿಟ್ಟು ಹೂವಾರೆ ಹಾಕೋಬೇಕಂದ್ರೆ ದೊಡ್ಡ ಕಾಣ್ತಾವ್ರಿ. ಡೈಲಿ ಹಾಕೋಂಗಿಲ್ಲ ರೀ. ಯಾವಾಗಾರು ಎಲ್ಲರೂ ಹೋದಲ್ಲಿ ಬಂದಲ್ಲಿ ಹಾಕೋತಿದ್ದ. ಅದ್ರ ಕಲೆಗೆ ಹಾಕೊಂಡಿಲ್ಲ ರೀ. ಹೊಟ್ಟೆ ಇಟ್ಟು ನಾನು ನೋಡಿರಿ. ಇವಾಗ ಅವಲಕ್ಕಿ ಅಂತ ರೆಡಿ ಆಯಿತು. ಇವಾಗ ಅವರಿಗೆಲ್ಲ ಹಾಕ್ಕೊಡ್ಬೇಕು. ಆಮೇಲೆ ಅಲ್ಲಿ ಒಂದು ಸ್ವಲ್ಪ ಬೆಳಗ್ಗಿದ್ದಿದ್ದು ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡ ಆಮೇಲೆ ಗ್ಯಾಸ್ ಊಟ ಇವಾಗ ನಾಷ್ಟ ಮಾಡ್ಕೆರೆ ನಾಷ್ಟ ತಿನ್ನತ್ತೀವಿ ಎಲ್ಲರೂ ನೋಡಿರಿ. ಹಾಕೊಂಬಂದಿನಿ. ರಾಧಿಕಾ ಆಮೇಲೆ ಅವ್ರ ಪಪ್ಪ ಎಲ್ಲರೂ ತಿನ್ನತ್ತಾರೆ ರೀ. ಅವ್ರ ಪಪ್ಪನ ತಿಂದು ಆ ಕಡೆ ಕೆಲಸ ಹೋಗ್ತಾರೆ ಅವರು. ಇವಾಗ ಅದಕ್ಕೆಲ್ಲ ಜಲ್ದಿ ಇವತ್ತು ಬೆಳಗ್ಗೆ ಅದಕ್ಕೆ ಬರೀ ನಾಷ್ಟನೇ ಮಾಡಿದೆವು. ಅಡುಗೆ ಏನೂ ಮಾಡಿದ್ರಿ. ಮುಂಜಾನೆ ನಾಷ್ಟ ಮಾಡ್ತೀವಿ. ಮತ್ತು ಮಧ್ಯಾಹ್ನಕ್ಕೆ ಏನಾರ ಮಾಡ್ತೇವೆ ರೀ.
ಹಸು ಆಯ್ತಂದ್ರೆ ಅವಾಗ ನೋಡ್ರಿ ಎಲ್ಲ ತಿನ್ನತ್ತಾರ ಅವ್ರು. ಬರ್ರಿ ಮುಂಜಾನೆಯಾಗ ನಾಷ್ಟ ಮಾಡೋಣಂತ. ಇವಾಗ ಎಲ್ಲ ಕೆಲಸ ಆಯ್ತು ನೋಡ್ರಿ. ನಮ್ಮ ರಚ್ಚು ರಾಧಿಕಾ ಹಾಯ್ ಮಾಡು ನೋಡ್ರಿ. ಅವ್ರು ನಮ್ಮ ನಾಷ್ಟ ಆಗಿ ಮಾಡಿ ಬಟ್ಟೆ ಬಾಂಡೆ ಎಲ್ಲ ಮಾಡಿದ್ರಿ. ಆಮೇಲೆ ಬಟ್ಟೆ ಒಗ್ದ ನೀರು ಇದ್ದಿತ್ತಿಲ್ರಿ ಕುಡಿಯೋಕೆ. ನೀರಿಟ್ಟು ತುಂಬ್ಕೊಂಡ್ರಿ ನಾನು. ಮತ್ತು ಕರೆಂಟ್ ಬಂದಿದ್ದು ಜಾಸ್ತಿನಾಗೆ ಅದಕ್ಕೆ ನೀರಿಟ್ಟು ತುಂಬ್ಕೊಂಡ್ರಿ. ಮನೆಯಾಗೆ ಹೋಗ್ಕೆರೆ ಮೋಟ್ರ್ ಬಂದ್ ಮಾಡ್ಕೊತೀರಿ ಮಾಮ. ನಾ ತುಂಬ್ಕೊಂಡ್ಕೆರೆ ಹೇಳಿ ಬಂದ್ರಿ ಅವ್ರಿಗೆ ಬಂದ್ ಮಾಡತ್ತೇಳಿ. ನಮಗೇನಾಗ ಗೊತ್ತಾಗಲ್ರಿ ಅದು ಬಂದ್ ಮಾಡೋದಂತ. ಅದ್ರ ಕಲೆಗೆ ಅವ್ರಿಗೆ ಹೇಳ್ದೆ, ಅವರೇ ಬಂದ್ ಮಾಡಿದ್ರು. ನೀರು ತುಂಬ್ಕೊಂಡ್ರಿ. ಆಮೇಲೆ ಕೆಲಸ ಆಯಿತು, ಬಟ್ಟೆ ಆಯಿತು ನೋಡ್ರಿ. ಬಟ್ಟೆ ಸುದ್ದಕ್ಕೆ ಮಾಡಾಗ್ಯದ್ರಿ ನೋಡ್ರಿ ಎಷ್ಟು ಮಾಡಾಗ್ಯದ ಅಂತೇಳಿ. ಮತ್ತು ಮಳೆ ಹನಿ ಹನಿ ಹೊಂಟದ್ರಿ ಇವಾಗ. ಮತ್ತು ಮಳೆ ಇದು ಅದ ರೀ. ಆ ಕಡೆ ಸಣ್ಣ ಹೊಂಟದ್ರಿ ಮಳೆ ಹನಿ ಆಗಿ. ಮತ್ತು ಮಳೆ ಬರೋದ್ರಾಗ ಒಂದು ಸ್ವಲ್ಪ ಗಾಳಿ ಆಡ್ದು ಅಂದ್ರೆ ತೆಗೆದು ಬರ್ತೈತೆ ನಾನೇ. ಓ ಮಮ್ಮಿ ಬಂದು ನೋಡ್ರಿ ನಮ್ಮ ಮಮ್ಮಿ ಅನ್ಕೋತೆ. ಹಾಯ್ ಮಾಡು ಹಾಯ್ ಕೊಡು ಒಂದು ಕೊಡು. ಪಪ್ಪ ಇಲ್ಲನಾ ಅಲ್ಲಿ ಹೋಗ್ಯಾನ. ಈಕಿ ಚೂಟದು ಹೊಡೆಯೋದು ಭಾಳ ಮಾಡ್ತಾಳ್ರಿ ನಮ್ಮ ರಚ್ಚು ಇಟ್ಟ್ಯಾಳ ಅಂದ್ರೆ. ಆಯ್ತು ನೋಡ್ರಿ. ಇವಾಗಂತೂ ಎಲ್ಲ ಕೆಲಸ ಆಯಿತು. ಅರ್ಬಿ ಒಣಗನ ಅರ್ಬಿ ಇದು ಮಾಡಬೇಕು. ಮನೆತೆ ಗೋಧಿ ಹಸನ್ ಮಾಡಿಟ್ಟಿದ್ರಿ. ಗೋಧಿ ಹೋಗಿ ಬಿಸ್ಕೊಂಬಂದಾರ ಮಾಮ. ನಮ್ಮದು ಗೋಧಿ ತೆಗಿತು ಮಾಲಕರು ಕೊಟ್ಟಿರೋಂಥ ಗೋಧಿ ಅವೇ ಹಸನ್ ಮಾಡಿದ್ದೆ. ಸ್ವಲ್ಪ ಒಳಗೆ ಹಳ್ಳ ಇದ್ದು ರೀ. ಹಳ್ಳ ಇದ್ದತ್ತೇಳಿ ಒಟ್ಟು ಹಸನ್ ಇದು ಮಾಡಿಕ್ಯಾರೆ ಇದು ಮಾಡಿಕೊಟ್ಟಿದ್ರೆ ಹಸನ್ ಮಾಡಿಕ್ಯಾರೆ. ಅವರು ಹೋಗಿ ಬೀಸ್ಕೊಂಡು ಮಾಡಿ ಬಂದರು. ಮೊನ್ನೆ ಹಿಟ್ಟನೂ ಆಗಿತ್ತು ನಮ್ಮದು. ಅದಕ್ಕೆ ಬೀಸ್ಕೊಂಬ ಅಂತೇಳಿದ್ರೆ ಬೀಸ್ಕೊಂಬಂದಿದ್ರು. ಜೋಳದ ಹಿಟ್ಟು ಏನೋ ಸ್ವಲ್ಪ ಅದ ರೀ. ಜೋಳನೂ ತಂದೀವಿ. ಜೋಳ ಹಿಟ್ಟು ಹಸನ್ ಮಾಡ್ದಂದ್ರೆ ಮತ್ತು ಜೋಳ ಅವೂ ಇದು ಆಗ್ತಾವ್ರಿ. ಹಿಟ್ಟು ಆಗದ್ರೆ ಮತ್ತು ಬೀಸ್ಕೊಂಬರ್ತಾರೆ ಅವರು. ಇವಾಗ ನೋಡ್ರಿ ಮಧ್ಯಾಹ್ನ ನಾನು ನುಗ್ಗೆಕಾಯಿ ಸಾರು ಮಾಡತ್ತೀನಿ ರೀ. ಅನ್ನ ಹತ್ತಿತ್ತು, ಪಲ್ಯ ಎಲ್ಲ ಖಾಲಿ ಆಗಿತ್ತು, ಒಣಗೈತೆಲ್ಲ. ಹಾಗೆ ಮಾಡತ್ತೀನಿ ನೋಡ್ರಿ. ಮುಂಜಾನೆ ಮುಕ್ಕೊಂಡಿದ್ರಿ ನಾನು. ನೆಗಡಿ ಬಂದಿತ್ತಲ್ರಿ ಅದ್ರ ಕಲೆಗೆ ಒಟ್ಟು ಮಾಡಂಗಾಗಲಾಗಿತ್ತು. ಮತ್ತು ಒಣಗಿ ಏನೇ ಇರ್ಲಾರ ಬಟ್ಟೆಕ ಮತ್ತು ಮತ್ತು ಎಲ್ಲರೂ ಮಾಡೋದನ್ನ ಅದಕ್ಕೆಲ್ಲ ಮಾಡಾಗತ್ರಿ. ಅವರು ಒಂದು ಸ್ವಲ್ಪ ಹಿಂಡಿ ಕೊಟ್ಟಿರು ಅದೆಷ್ಟು. ಮತ್ತು ಆಮೇಲೆ ನುಗ್ಗೆಕಾಯಿ ಸಾರು ಎಷ್ಟು, ಅನ್ನ ಅದ ಎಲ್ಲ ಅದ ಹಾಕೊಂಡು ಊಟ ಮಾಡೋಕೆ ಬರ್ತಾವೆ. ರೊಟ್ಟಿ ಅವ, ಆಮೇಲೆ ಚಪಾತಿ ಅವ್ರಿಗೆ ಕಟ್ಟಿವು ಎಲ್ಲ ಅವ ಅಂತೇಳಿ ಹೇಳಿದ್ರು ಅವರು. ಅದಕ್ಕೆ ಹ್ಞೂ ಅಂತೇಳಿ ಕೇರಿ ನಾನು ನುಗ್ಗೆಕಾಯಿ ತೊಗೊಂಬಂದಿರಿ. ಇಲ್ಲೇ ನಮ್ಮ ಹೊಲ್ದಾಗೆ ನುಗ್ಗೆಕಾಯಿ ಆಗಿವ್ರಿ. ಅವೆಲ್ಲ ಮಾಲಕರು ಗಿಡ ಕಡ್ದು ಒಕ್ಕಟ ಅಂದಿರಲ್ರಿ ಅವಾಗೆ. ಅವ್ರಿಗೆ ಒಕ್ಕಟ್ಟಿತ್ತಿಲ್ಲ ಇನ್ನು ಹಾಗೆ ಇದ್ದು. ಅದಕ್ಕೆ ನುಗ್ಗೆಕಾಯಿ ಆಗಿವ್ರಿ ತೊಗೊಂಬಂದರು. ನಮ್ಮ ರಚ್ಚು ನೋಡ್ರಿ ನುಗ್ಗೆಕಾಯಿ ತೊಗೊಂಡು ಹೆಂಗೆ ಹೊಡ್ಯಾತಾಳ್ತಾರೆ ಶಾದುಗ. ಅವ್ರ ಪಪ್ಪ ಕಸ್ಕೊಲಾಗತ್ರಿ ಅಂದ್ರೆ ಭೀ ಕೊಡ್ಲಿಲ್ಲ ರೀಕಿ. ನಮ್ಮ ಶಾದು ಮ್ಯಾಲೆ ಏರ್ ಕೂತಾಳ್ರಿ ಆಕಿ ಹೊಡ್ಯೋ ಕಾಲಾಗ. ನಮ್ಮ ಶಾದು ಅಂತೂ ಭಾಳ ಅಂತಾಳೆ. ರಚ್ಚುಗಂತೂ ಭಾಳ ಅಂತಾಳ್ರಿ ಆಕಿ ಶಾದು ಅಂತೂ. ನಾನು ನುಗ್ಗೆಕಾಯಿ ಮಾಡ್ತಿದ್ದೆ, ಆಕಿನೂ ನುಗ್ಗೆಕಾಯೆಲ್ಲ ಹೆಂಗೆ ಹೊಡ್ಯಾತಾಳೆ ನೋಡ್ರಿ ಆಕಿ ಶಾದುಗ ಅಂತೇಳಿ. ನುಗ್ಗೆಕಾಯಿ ಸಾರು ಇಟ್ಟು ಮಾಡೋದಂದ್ರೆ ಅವ್ರೊಂದು ಸ್ವಲ್ಪ ಹಿಂಡಿ ಕೊಟ್ಟಿರಿ ಮಾಮ ಮಧ್ಯಾಹ್ನಳಿಗೆ. ನಾ ಬರೋದಕ್ಕಿಂತ ಮೊದಲೇ ಅದೇ ತಿಂಡಿ ಉಣ್ತೇವ್ರಿ ಅವರು ನಾವು ಕಲಿತು. ತಿನ್ನು ಸೇವಾ ತಿನ್ನು. ಕುಟ್ಕೊಂಡು ಊಟ ಮಾಡಿದ್ರು, ನಾನು ಊಟ ಮಾಡಿದೆ, ಎಲ್ಲರೂ ಊಟ ಮಾಡಿದೇರಿ. ಅವರು ಹೋದ್ರು ಆ ಕಡೆ ನೀರು ಉಣ್ಸಕ್ಕೆ ಅಂತೇಳಿ. ಬಾ 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 ಯಾಕದು ಸೇವಾ ಆತ್ರಿ. ಸೇವಾ ನಮ್ಮ ರಚ್ಚು ಸೇವಾ ಕುಡಿಯಾರ. ಸೇವಾ ಇಲ್ಲವ ವರ್ಲ ಸೇವಾ ಕುಡಿಯವ ಅಕ್ಕಾಗ ಕುಡೋಲಿ ಕುಡಿಯವ ಅಕ್ಕ ಕುಡುವ ಅಡ್ಡೆ ಕುಡಿ ಅಡ್ಡೆ ಕುಡು. ನೋಡ್ರಿ ಗಾಳಿ ಹ್ಯಾಂಗೆ ಬಿಡತ್ತ ಅಂತೇಳಿ. ಇವತ್ತು ಬಿಸಿಲು ಬಿದ್ದದ. ನಿನ್ನೆ ತರ ಮಳೆ ಬಂದದ್ರ ಮೊನ್ನೆ. ಇವಾಗಂತ್ರ ಬಿಸಿಲು ನೋಡ್ರಿ ಹ್ಯಾಂಗೆ ಬಿದ್ದದ ಅಂತೇಳಿ. ಹಾಗೆ ಗಾಳಿನೂ ಬಿಡತ್ತದ. ಮಾಡಾಗಿದೆಲ್ಲ ಗಾಳಿ ಓಡಿ ನಡ್ದದ್ರಿ ನೋಡ್ರಿ. ಆ ಕಡೆ ಎಲ್ಲ ಎಷ್ಟು ಮಾಡಾಗ್ಯದ ಅಂತೇಳಿ. ಈ ಕಡೆ ಬೆಳ್ಳಗದ, ಆ ಕಡೆ ತಳ ಮಾಡದ ರೀ. ಮಾಡಾಯ್ತಂದ್ರೆ ಗಾಳಿ ಓಡ್ಬಿಡ್ತದ್ರಿ ಮುಂದಕ್ಕೆ. ನನಗೂ ನೆಗಡಿ ಭಾಳ ಅಂದ್ರೆ ಭಾಳ ಜೋರು ಬಂದದ್ರಿ. ತಲೆ ನೆಗಡಿ ಭಾಳ ಅಂದ್ರೆ ಭಾಳ ಅದ ರೀ. ಗೋಳಿ ತೊಗೊಂಡೀನಿ ರೀ. ಆಗಾಳಿ ಗೋಳಿ ತೊಗೊಂಡಿನಿ. ಕಮ್ಮಿ ಆಗ್ತದ್ರಿ ಗೋಳಿ ತೊಗೊಂಡ್ರೆ. ಒಂದು ಸ್ವಲ್ಪ ವಿಕ್ಸ ಅದು ಇದು ತೊಗೊಂಡೇವಂದ್ರೆ. ಆಮೇಲೆ ಕಮ್ಮಿ ಆಗಲಿಲ್ಲಂದ್ರೆ ಇದ್ದೇ ಇದ್ದಿದ್ದದ್ರಿ ದವಾಖಾನಿಗೆ ಹೋಗೋದು. ದವಾಖಾನಿಗೆ ಹೋಗೋದು ಬೇಕಂದ್ರೆ ಅವರು ಆ ಕಡೆ ನೀರು ಕಮ್ಮಿ ಮಾಡಕ್ಕೆ ಹೋಗ್ಯಾರ್ರಿ. ಇದು ಅಲ್ರಿ ಅದಕ್ಕೆ ನಾನು ಎಲ್ಲ ಇದು ಮಾಡಿಟ್ಟಿರುವಾಗೆ ಕರ್ಕೊಂಡು ಬೆಳಗ್ಗೆನೆ ಅವೆಲ್ಲ ನೀರು ತುಂಬ್ಕೊಂಡು ತೊಗೊಂಡಿಲ್ರಿ. ನಾನು ಚಾಲು ಮಾಡಿ ಯಾರು ತಿರ್ಗಾಡ್ಬೇಕು ಅಂತೇಳಿ ಇಲ್ಲೇ ಚಾಲು ಮಾಡಿದ್ರು. ಈಗ ತಳಗ ಚಾಲು ಮಾಡ್ಯಾರ್ರಿ. ಈಗ ತಳಗ ದೊಡ್ಕೊಂಬದಲ್ರಿ ಅದಕ್ಕೆ ನೀರು ಬೇಕಂದ್ರೆ ಅದು ಚಾಲು ಮಾಡ್ಯಾರ. ಮ್ಯಾಲೆ ಮುಂಜಾನೆ ಬರೀ ನೀರು ತುಂಬ್ಕೊಗಿಟ್ಟೆ ಚಾಲು ಮಾಡಿದ್ರು.